ಮೀಟಿಂಗ್ ಮಾಡಿದ್ರಿ, ಏನೆಲ್ಲ ಪ್ಲಾನ್ ಆಯಿತು? ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಹೊಸ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿಟಿ ಪೊಲೀಸ್ ಕಡೆಯಿಂದ, ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ ಬಗ್ಗೆ ಸಾಕಷ್ಟು ನಮ್ಮ ಆಫೀಸರ್ಸ್ ಜೊತೆಗೆ ನಾವು ಚರ್ಚೆ ಮಾಡಿ ಏನೇನು ಇಲ್ಲಿವರೆಗೆ ಪ್ರೋಟೋಕಾಲ್ ಪ್ರಕಾರ DPR ಅವ್ರವ್ರು ಏನೇನು ಫೈನಲೈಸ್ ಮಾಡಿದ್ದಾರೆ ಅದರದ್ದು ಫೈನಲೈಸ್ ಪ್ರೋಗ್ರಾಮ್ ತಗೊಂಡು ನಾವು ನಮ್ಮದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಇದರಲ್ಲಿ ರಾಜ್ಭವನ್, ಲೋಕಭವನ್ದು ಏನೋ ಒಂದು ಇನ್ಸೈಡ್ ಪ್ರೋಗ್ರಾಮ್ ಆಗ್ತಾಯಿದೆ, ಇಂಡೋರ್ಸ್ ಇದೆ. ಸೊ ಇದರಲ್ಲಿ ಕೆಪಾಸಿಟಿ ಲಿಮಿಟೆಡ್ ಇದೆ. ಅದು ಒಂದು ವಿತ್ ಪಾಸಸ್, ವೆಹಿಕಲ್ ಪಾಸಸ್ ಪ್ಲಸ್ ವಿಸಿಟರ್ ಪಾಸಸ್ ಏನಿದೆ ಅದು ಎಲ್ಲ DPR ಅವರು ಇಶ್ಯೂ ಮಾಡ್ತಾಯಿದ್ದಾರೆ. ಅದರದ್ದು ಡೀಟೇಲ್ಸ್ ನಮ್ಮ ಹತ್ರ ಬಂದ ಮೇಲೆ ತಕ್ಕಂತೆ ನಾವು VVIPs ಇರಲಿ, VIPs ಇರಲಿ, ಅಥವಾ ಕೆಲವು ಪ್ರೊಟೆಕ್ಟೆಡ್ ಗೆಸ್ಟ್ಸ್ ಅವರಿದ್ದಾರೆ, ಅಂದರೆ ಕ್ಯಾಟಗರೈಸೇಷನ್ ಗೆಸ್ಟ್ ನಾವು ಹೇಳ್ತೀವಿ, ಬೇರೆ ಬೇರೆ ಕ್ಯಾಟಗರಿ ಸೆಕ್ಯೂರಿಟಿ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ತೀವಿ. ರೋಡ್ ಶೋಗೆ ನಾವು ಕೇಳಿದ್ರೆ ರಾಜಭವನದಿಂದ ಪ್ರಮಾಣ ವಚನ ಆದಮೇಲೆ ಇಲ್ಲ, ಆ ಥರ ಯಾವುದೂ ಇಲ್ಲ. ಆ ಥರ ಅಂದರೆ ಓನ್ಲಿ ಪಾಸ್ ಇದ್ದವ್ರಿಗೆ ಮಾತ್ರ ರಾಜಭವನ ಎಂಟ್ರಿ, ಬೇರೆ ಯಾರು ಬರಲಿಕ್ಕೆ ಅವಕಾಶಗಳಿಲ್ಲ. ಲೋಕಭವನದಲ್ಲಿ ಅದು ಕೆಪಾಸಿಟಿ ಫಿಕ್ಸ್ಡ್ ಇದೆ. ಆ ಫಿಕ್ಸ್ಡ್ ಕೆಪಾಸಿಟಿಲಿ ಪ್ರೋಟೋಕಾಲ್ ಪ್ರಕಾರ DPR ಅವರು ಬೇರೆ ಬೇರೆ ಥರ ಪ್ರಾಸೆಸ್ ಇಶ್ಯೂ ಮಾಡ್ತಾಯಿದ್ದಾರೆ. ಆ ಪ್ರತಿಯೊಂದು ಪ್ರಾಸೆಸ್ದು ಡೀಟೇಲ್ಸ್ ನಮ್ಮ ಹತ್ರ ಸಿಕ್ಕಿದೆ ನಮಗೆ. ಆ ತಕ್ಕಂತೆ ನಮ್ಮ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ನಾವು ಮಾಡ್ತಾಯಿದ್ದೀವಿ. ಟ್ರಾಫಿಕ್ ಅಡ್ವೈಸರಿ ನಾವು ಇಶ್ಯೂ ಮಾಡ್ತಾಯಿದ್ದೀವಿ, ಆಲ್ರೆಡಿ ಫೈನಲೈಸ್ ಆಗಿದೆ. ಅದು ಇವತ್ತು ಈಗ ಜಸ್ಟ್ ನಾವು ಇಶ್ಯೂ ಮಾಡ್ತೀವಿ. ಅದರಲ್ಲಿ ಕೆಲವು ಕಡೆ ಟ್ರಾಫಿಕ್ ಬ್ಯಾಂಡ್ ಇದೆ, ಕೆಲವು ಕಡೆ ಡೈವರ್ಷನ್ಸ್ ಇದೆ, ಮತ್ತು ಕೆಲವು ಕಡೆ ಟೋಟಲ್ ಪೆಡಿಸ್ಟ್ರಿಯನ್ ಮೂವ್ಮೆಂಟ್ ಅಷ್ಟೇ ಇರ್ತದೆ, ವೆಹಿಕಲ್ ಮೂವ್ಮೆಂಟ್ ಇರಲ್ಲ. ಅದು ಎಲ್ಲ ಡೀಟೇಲ್ಸ್ ನಮ್ಮ ಟ್ರಾಫಿಕ್ ಅಡ್ವೈಸರಿಲಿದೆ, ಈಗ ಬರುತ್ತೆ ನಿಮಗೆ. ಹೊರಗಡೆ LED ಆಗ್ತಿರೋದ್ರಿಂದ ರಾಜಭವನ ಮುಂದೆ ಮತ್ತು ವಿಧಾನಸೌಧ ಮುಂದೆ ಅಲ್ಲಿ ಜನ ಸೇರುವಂಥ ಸಾಧ್ಯತೆಗಳಿರೋದ್ರಿಂದ ಅಲ್ಲಿ ಏನು ಪ್ಲಾನ್ ಆಗಿದೆ ಸರ್ ಭದ್ರತೆ? ಈ ಎರಡು ರೋಡ್, ಅದಕ್ಕೋಸ್ಕರ ನಾವು ಅಡ್ವೈಸರಿ ಇಶ್ಯೂ ಮಾಡ್ತಾಯಿದ್ದೀವಿ. ಕೆಲವು ಕಡೆ LEDs ಪ್ಲೇಸ್ಡ್ ಆಗಿದೆ. ನಮ್ಮ ಟ್ರಾಫಿಕ್ ಮತ್ತು ಲಾ ಆ್ಯಂಡ್ ಆರ್ಡರ್ ಜೊತೆಗೆ ಸಂಪರ್ಕಿಸಿ ಅಲ್ಲಿ ವ್ಯಾಂಟೇಜ್ ಪಾಯಿಂಟಲ್ಲಿ LEDs ಇದೆ. ಸೊ ಆ ನಿಟ್ಟಿನಲ್ಲಿ ಜನ ಸೇರ್ಬೋದು ಅಂತ ಇದರಲ್ಲಿ ನಾವು ತಕ್ಕಂತೆ ಬಂದೋಬಸ್ತ್ ಕೂಡ ಮಾಡಿಕೊಂಡಿದ್ದೀವಿ. ನಮ್ಮ ಲೋಕಲ್ ಪೊಲೀಸ್ ಅವರು ನೋಡ್ತಾ ಇರೋದು, ಏನು GB ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ಅಕ್ಕಪಕ್ಕ ಜಿಲ್ಲೆಯಿಂದ ಏನಾದರೂ ಸ್ಟಾಫ್ಸ್ನ ಮಾಡ್ತಿದ್ದಾರೆ? ಇಲ್ಲ, ನಮ್ಮದೇ ಸಿಟಿ ಪೊಲೀಸಲ್ಲಿ ಸಾಕಷ್ಟು ಸ್ಟಾಫ್ ಇದ್ದಾರೆ. ಮತ್ತು ಇದರಲ್ಲಿ ಎಲ್ಲ ವಿಂಗ್ಸ್ ಅವರು ನಾವು ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ ಮತ್ತು ನಮ್ಮದು VIP ಸೆಕ್ಯೂರಿಟಿ ಜೊತೆಗೆ ಕೆಲವು ಸ್ಟಾಫ್ ನಾವು ಯಾರು ಇಲ್ಲಿ ಕೆಲಸ ಮಾಡಿದ್ದಾರೆ ಸಿಟಿ ಪೊಲೀಸಲ್ಲಿ, ಬೇರೆ ಯೂನಿಟ್ಸಲ್ಲಿದ್ದಾರೆ ಅವರು, ಬೇರೆ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಕೂಡ ಇರ್ಬೋದು. ಬಟ್ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮದೇ ಬೆಂಗಳೂರು ಸಿಟಿದು ಸ್ಟಾಫ್ ಮತ್ತು ಆಫೀಸರ್ಸ್ ಇದ್ದಾರೆ, ಮತ್ತು ಅವ್ರಿಗೆ ಗೊತ್ತಿದೆ ಅವ್ರದ್ದು ಏರಿಯಾ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಆಫೀಸರ್ ಓರಿಯೆಂಟೆಡ್ ಮತ್ತು ಮ್ಯಾನ್ ಪವರ್ ಆದಷ್ಟು ಯಾರು ಈ ಭಾಗದಲ್ಲಿ ಕೆಲಸ ಮಾಡಿದಾರೋ ಅಂಥವ್ರಿಗೆ ನಾವು ಯೂಸ್ ಮಾಡ್ತೀವಿ. ನಾವು ಬೇರೆ, ಯಾಕೆಂದರೆ ಇದರಲ್ಲಿ ಸಾಕಷ್ಟು ನಾನು ನಿಮಗೆ ಹೇಳಿದ್ದೀನಿ, ಟ್ರಾಫಿಕ್, ಲಾ ಆ್ಯಂಡ್ ಆರ್ಡರ್, VIP ಸೆಕ್ಯೂರಿಟಿ, ಮತ್ತು ವಿಶೇಷವಾಗಿ ಕೆಲವರು ಬೇರೆ ರಾಜ್ಯದಿಂದ ಕೆಲವು ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ ಅವರು ಬರ್ತಾರೆ, ಅವ್ರದ್ದು ಸೆಕ್ಯೂರಿಟಿ ಅದು ನೋಡ್ಕೊಳ್ಳಿಕ್ಕೆ ನಾವು ಮ್ಯಾನ್ ಪವರ್ ಯೂಸ್ ಮಾಡಿದ್ದೀವಿ. ಬೇರೆ ಬೇರೆ ವಿಂಗ್ದು ಇದೆ, ಅದು ಎಲ್ಲ ಲೆಕ್ಕ ಮಾಡ್ತಾಯಿದ್ದೆವು. ನಾನು ಒಟ್ಟಾರೆ ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ನಿಯೋಜನೆ ಮಾಡಿದ್ರು ಅಂದಾಜು ನಂಬರ್? ನಾನು ನಿಮ್ಗೆ ಹೇಳಿದೆಲ್ಲ, ಇದು ವ್ಯಾರಿ ಆಗುತ್ತೆ. ಸೆಕ್ಯೂರಿಟಿ ಒಂದು VIP ಸೆಕ್ಯೂರಿಟಿದು ವ್ಯಾರಿ ಆಗುತ್ತೆ, ಮತ್ತು ಟ್ರಾಫಿಕ್ದು ಕೂಡ ಚೇಂಜ್ ಆಗುತ್ತೆ. ಬಟ್ ಈ ಗೆಸ್ಟ್ ಲಿಸ್ಟ್ ತುಂಬ ಕಡಿಮೆ ಇದೆ. ಯಾಕಂದರೆ ಅಲ್ಲಿ ಲಿಮಿಟೆಡ್ ಕೆಪಾಸಿಟಿ ಇದೆ. ಸೊ ಆ ನಿಟ್ಟಿನಲ್ಲಿ ಅಂಥ ಯಾವುದು ನಮಗೆ ವಿಶೇಷ ಸಮಸ್ಯೆ ಇಲ್ಲ. ಒಂದು ಅಂದರೆ ಟ್ರಾಫಿಕ್ ಡೈವರ್ಷನ್ ಆಗಿದೆ. ಆ ಟ್ರಾಫಿಕ್ ಡೈವರ್ಷನ್ಗೋಸ್ಕರ ನಾವು ಸಾಕಷ್ಟು ಫೋರ್ಸ್ ಇಟ್ಟು, ಯಾಕೆಂದರೆ ಜನಸಾಮಾನ್ಯಕ್ಕೆ ತೊಂದರೆ ಆಗಬಾರ್ದು. ಇಲ್ಲಿ ಕೂಡ ಫಂಕ್ಷನ್ ಕೂಡ ಚೆನ್ನಾಗೇ ಆಗಬೇಕು, ಜನಕ್ಕೆ ಕೂಡ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ.